ನಾವು ಆಲೂ ಪರೋಟವನ್ನು ಮಾಡ್ತಾಯಿದ್ದೀನಿ. ಆಲೂ ಪರೋಟಕ್ಕೆ ಬೇಕಾಗುವಂತಹ ಸಾಮಗ್ರಿ ಅಂದರೆ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಳ್ಬೇಕು. ಆಲೂಗಡ್ಡೆಯನ್ನು ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು ಅಥವಾ ಸಣ್ಣಗೆ ಮಾಡಿ ಇಟ್ಕೊಳ್ಬೇಕು. ಉಳ್ಳಾಗಡ್ಡಿ ಮತ್ತು ಕರಿಬೇವು, ಕೊತ್ತಂಬರಿಯನ್ನು ಸಣ್ಣಗೆ ಮಾಡಿ ಕಟ್ಟರಲ್ಲಿ ಹಾಕಿ ಸಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ಎಣ್ಣೆ ಬಿಸಿ ಇಟ್ಕೊಳ್ಬೇಕು. ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕಬಾರ್ದು, ಯಾಕಂದರೆ ಪರೋಟ ಮಾಡುವಾಗ ಅಡ್ಡ ಬರುತ್ತೆ, ಹಾಗಾಗಿ ಹಾಕೋದಿಲ್ಲ. ಈರುಳ್ಳಿ, ಕೊತ್ತಂಬರಿಯನ್ನು ಹಾಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಟೊಮೆಟೊವನ್ನು ಕೂಡ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಇದಕ್ಕೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನ್. ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಮಳೆಗಾಲ ಆಗಿರೋದ್ರಿಂದ ಇದರಲ್ಲಿ ಹಸಿಮೆಣ್ಸಿನ್ಕಾಯಿಯನ್ನು ಬಳಸಬಾರ್ದು. ಹಸಿಮೆಣ್ಸಿನ್ಕಾಯಿ ಮಳೆಗಾಲದಲ್ಲಿ ಬಳಸೋದ್ರಿಂದ ತುರಿಕೆ ಅನ್ನುವಂತಹದ್ದು, ಅಲರ್ಜಿ ಅನ್ನುವಂತಹದ್ದು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸಿದರೆ ಒಳ್ಳೆಯದು. ಮಸಾಲ ಖಾರದಲ್ಲಿ ಎಲ್ಲ ಮಸಾಲೆಗಳು ಇರುವುದರಿಂದ ಇದಕ್ಕೆ ಯಾವುದೇ ರೀತಿಯ ಮಸಾಲೆಯನ್ನು ನಾನು ಆ್ಯಡ್ ಮಾಡೋದಿಲ್ಲ. ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮರ್ತೋಗಿದ್ದೆ, ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಅಲ್ಲ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಆಗ ಇದನ್ನು ಬಂದ್ ಮಾಡಿ ಆಲೂಗಡ್ಡೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದರಲ್ಲಿ ಆಲೂಗಡ್ಡೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಒಂದು ಕವರ್ ತೊಗೊಳ್ಬೇಕು, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹೋಳಿಗೆ ಸ್ಟಫಿಂಗ್ ತುಂಬುವ ಹಾಗೆ ಈ ಸ್ಟಫಿಂಗನ್ನು ತುಂಬಿಕೊಳ್ಬೇಕು. ಇಷ್ಟು ಹಿಟ್ಟು ತಗೊಳ್ಬೇಕು. ಹೋಳಿಗೆ ಮುದ್ದೆ ಅಥವಾ ಹೋಳಿಗೆ ಸ್ಟಫಿಂಗ್ ಹೇಗೆ ತುಂಬ್ತಾರೋ ಹಾಗೆ ಪರೋಟ ಸ್ಟಫಿಂಗ್ ಕೂಡ ತುಂಬಿಕೊಳ್ಬೇಕು. ಹೀಗೆ ನೀಟಾಗಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೇಕು. ಒಂಚೂರು ಇಟ್ಟು ಹೊರಗಡೆ ಬರಬಾರ್ದು. ಹೀಗೆ ತಟ್ಟುವ ಹಾಗೆ ಇದನ್ನು ತಟ್ಕೊಳ್ಬೇಕು. ಒಂಚೂರು ಎಣ್ಣೆ ಹಚ್ಕೊಂಡು ತಟ್ಕೊಳ್ಬೇಕು. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹಂಚಿಗೆ ಅಥವಾ ಪ್ಯಾನಿಗೆ. ಹೀಗೆ ಪರೋಟವನ್ನು ಹಾಕಿ ಬಾಯ್ಲ್ ಮಾಡಿ, ತಿರುವೆ ಹಾಕಿ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕಬೇಕು. ಇದಕ್ಕೆ ತುಪ್ಪವನ್ನು ಕೂಡ ಹಾಕ್ತಾರೆ, ಆಪ್ಷನಲ್. ತುಪ್ಪ ಹಾಕ್ಕೋಬೋದು, ಇಲ್ಲಾಂದರೆ ಎಣ್ಣೆನೇ ಹಾಕ್ಕೋಬೋದು. ಪರೋಟ, ಬಿಸಿ ಬಿಸಿಯಾದ ಪರೋಟ ಈಗ ರೆಡಿಯಾಗಿದೆ. ನಾಷ್ಟಕ್ಕೆ, ಊಟಕ್ಕೆ ಬೇಕಾದ್ರೂ ಮಾಡ್ಕೊಳ್ಬೋದು.